ಇನ್ನು ಕಬಿನಿ ಜಲಾಶಯದ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಮಾಹಿತಿ ಕೊಡ್ತಾ ಹೋಗ್ತೀವಿ. ಕೇರಳದ ವೈನಾಡ್ನಲ್ಲಿ ವರುಣರಾಯ ಅಬ್ಬರಿಸ್ತಾ ಇದ್ದಾನೆ. ಮೈಸೂರಿನ ಕಬಿನಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಪ್ರವಾಹದ ಆತಂಕ ಕೂಡ ಇದೆ. ಕಬಿನಿ ಜಲಾಶಯದಿಂದ 25,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತದೆ. ನದಿ ಪಾತ್ರದ ಜನ ಸುರಕ್ಷಿತ ಸ್ಥಳಗಳಿಗೆ ತೆರಳುವುದಕ್ಕೆ ಸೂಚನೆಯನ್ನ ಕೂಡ ಈ ಭಾಗದಲ್ಲಿ ಕೊಡಲಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಮೊದಲು ತುಂಬುವಂತಹ ಜಲಾಶಯ ಕಬಿನಿ. ನೇರ ಎಫೆಕ್ಟು ವೈನಾಡು ಭಾಗದಲ್ಲಿ ಮಳೆ ಆದರೆ ಕಬಿನಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಕಬಿನಿ ರಿವರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ. ಕೆಪಿ ನಾಗರಾಜ್, ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಒಂದು ಶುಭ ಸುದ್ದಿ. ಪ್ರಕೃತಿ ದತ್ತವಾಗೇ ನಮಗಿರೋ ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಪ್ರಕೃತಿ ದತ್ತವಾಗೇ ಆಗಬೇಕು. ಅದಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ಇದು ಎಷ್ಟು ದಿನ ಅನ್ನೋದು ಗೊತ್ತಿಲ್ಲ. ಈಗ ಏನೇನು ಮುನ್ಸೂಚನೆಗಳನ್ನು ಕೊಡಲಾಗಿದೆ ಮಳೆಗೆ ಸಂಬಂಧಪಟ್ಟಂತೆ, ಜಲಾಶಯದ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತೆ? ಮಮತಾ ಬೆಳಬೆಳಗ್ಗೆನೇ ಸಂತೋಷದ ಸುದ್ದಿ ಹೇಳೋಕ್ಕೂ ಕೂಡ ಭಾಳ ಖುಷಿ ಆಗಿರುವಂಥದ್ದು, ಎಸ್ಪೆಷಲಿ ನೀರಿನ ವಿಚಾರ. ಯಾಕೆಂದರೆ ಒಂದು ಕಡೆಯಲ್ಲಿ ಬರದ ಸಂಕಷ್ಟ, ಮತ್ತೊಂದು ಕಡೆಯಲ್ಲಿ ನೀರು ಬಿಡುಗಡೆ ಮಾಡಬೇಕಾದಂಥ ಸಂಕಷ್ಟ, ಎಲ್ಲ ಸಂಕಷ್ಟಕ್ಕೂ ಕೂಡ ಈಗ ಪರಿಹಾರ ಸಿಕ್ಕಿರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಇದು ಮೈಸೂರಿನ HD ಕೋಟೆಯಲ್ಲಿರುವಂತಹ ಕಬಿನಿ ಜಲಾಶಯ. ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅಂದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನುವಂಥದ್ದನ್ನು ಒಂದೊಂದು ಬಾರಿ ಪ್ರಕೃತಿಯೇ ನೀಡಿಬಿಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಕಳೆದ ಒಂದು ವಾರಗಳ ಹಿಂದೆ ಇದ್ದಂತಹ ಪರಿಸ್ಥಿತಿ, ಒಂದು ವಾರಗಳ ಹಿಂದೆ ಇದ್ದಂತಹ ಆತಂಕ ಕೇವಲ 3 ದಿನಗಳಲ್ಲಿ ಆ ಒಂದು ಆತಂಕ ನಿವಾರಣೆಯಾಗಿದೆ. ಕೇರಳದ ವೈನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆದಂತಹ ಪರಿಣಾಮವಾಗಿ ಕಬಿನಿ ಜಲಾಶಯದ ಒಳ ಹರಿವು ಹೆಚ್ಚಾಗಿದೆ. ಇವತ್ತು ಕಬಿನಿ ಜಲಾಶಯದಿಂದ ಒಟ್ಟು 25,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಅದರಲ್ಲಿ 25,000 ಕ್ಯೂಸೆಕ್ಸ್ ನದಿಗೆ ಹೋಗುವಂಥದ್ದು. ಅಲ್ಲಿಗೆ ತಮಿಳುನಾಡಿಗೆ ನಾವೇನು ಈಗ ಆರ್ಡರ್ ಪ್ರಕಾರವಾಗಿ ನೀಡಬೇಕಾಗಿತ್ತೋ ಆ ಆರ್ಡ್ರನ್ನು ಫುಲ್ಫಿಲ್ ಮಾಡೋದಕ್ಕೆ ಬಹಳ ಈಸಿ. ಅದರ ಜೊತೆಗೆ ಕೇವಲ ಅದು ಆರ್ಡ್ರಿನ ವಿಚಾರ ಮಾತ್ರ ಅಲ್ಲ, ಈ ಭಾಗದ ಅಚ್ಚುಕಟ್ಟು ಪ್ರದೇಶದ ರೈತರಿಗೂ ಕೂಡ ಇದು ಭಾಳ ದೊಡ್ಡ ಮಟ್ಟದ ಆಶಾದಾಯಕವಾದಂಥ ವಿಚಾರ. ರಾಜ್ಯದಲ್ಲಿ ಮೊದಲ ಬಾರಿಗೆ ಭರ್ತಿಯಾಗುವ ಜಲಾಶಯ ಅನ್ನುವಂತಹ ಖ್ಯಾತಿಯನ್ನು ಕಬಿನಿ ಜಲಾಶಯ ಪಡೆದುಕೊಂಡಿದೆ. ಈ ಬಾರಿಯೂ ಕೂಡ ಅಂದುಕೊಂಡಂತೆ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಒಟ್ಟು 19.85 TMC ನೀರನ್ನು ಈ ಒಂದು ಜಲಾಶಯ ಹಿಡಿಯುತ್ತೆ. ಈಗ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಿದೆ. ಡ್ಯಾಮ್ನ ಹಿತದೃಷ್ಟಿಯಿಂದಾಗಿ ಈಗ 25,000 ಕ್ಯೂಸೆಕ್ಸನ್ನು ನೀರನ್ನು ಹೊರಬಿಡಲಾಗ್ತಾ ಇದೆ. ಇನ್ನೂ ಕೂಡ ಕೇರಳದ ವೈನಾಡಿನಲ್ಲಿ ಮಳೆಯ ಪ್ರಮಾಣ ಇನ್ನೂ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾಗಲೂ ಕೂಡ ಜಲಾಶಯದಿಂದ ಇನ್ನೂ ಅತಿ ಹೆಚ್ಚಿನ ನೀರನ್ನು ಹೊರಗೆ ಬಿಡ್ಬೋದು. ಅಲ್ಲಿಗೆ ಕಬಿನಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮತ್ತೆ ಪ್ರವಾಹ ಭೀತಿ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದ್ದಾವೆ. ಇವತ್ತಿನ ಮಟ್ಟಿಗೆ ಎಷ್ಟೇ ಇನ್ಫ್ಲೋ ಬಂದರೂ ಕೂಡ ಸಮಸ್ಯೆ ಆಗ್ತಾ ಇಲ್ಲ, ಯಾಕಂದರೆ ಜಲಾಶಯ ಬರಿದಾಗಿತ್ತು. ಆದರೆ ಇವತ್ತಿನಿಂದ ಹೆಚ್ಚಾಗುವಂಥ ಇನ್ಫ್ಲೋ ಏನಿದೆ ಅದು ಮತ್ತೊಂದು ಆತಂಕಕ್ಕೆ ಎಡೆ ಮಾಡಿಕೊಡುವಂಥದ್ದು. ಒಂದು ವೇಳೆ ಇದೇ ರೀತಿಯಾದಂಥ ಮಳೆ ಮತ್ತೊಂದು ವಾರ ಕಂಟಿನ್ಯೂ ಆದರೆ ನಿಜಕ್ಕೂ ಕೂಡ ಕಬಿನಿ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಬಾರಿಯೂ ಪ್ರವಾಹ ಸೃಷ್ಟಿಯಾಗುವಂಥದ್ರಲ್ಲಿ ಯಾವ ಅನುಮಾನಗಳು ಇಲ್ಲ. ಇವತ್ತು ಸದ್ಯಕ್ಕೆ ಒಟ್ಟು 25,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಕಬಿನಿ ಜಲಾಶಯದ ಸ್ಥಿತಿಗತಿಗಳ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ ನಾವು. ಸದ್ಯಕ್ಕಂತೂ ಒಳ್ಳೆ ಸಮಾಚಾರಗಳು ಸಿಕ್ಕಿದೆ. ಬಟ್ ಇದು ಎಷ್ಟು ದಿನ ಅನ್ನೋದು ಗ್ಯಾರಂಟಿ ಇಲ್ಲ. ಹೀಗೆ ಮುಂದುವರಿಲಿ ಅನ್ನೋದು ಆಶಯ. ಯಾಕಂದರೆ ಮಳೆಗೆ ಯಾರೂ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಬಟ್ ಹವಾಮಾನ ಇಲಾಖೆ ಹೇಳ್ತಾ ಇದೆ ಇನ್ನೊಂದು 2-3 ವಾರಗಳ ತನಕ ಅಟ್ಲೀಸ್ಟ್ ಮಳೆ ಕಣ್ಣ ಮುಚ್ಚಾಲೆ ಆಟವನ್ನು ಆಡೋ ಸಾಧ್ಯತೆ ಇದೆ. 2ನೇ ವೀಕಿಂದ ನಮ್ಮ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗಬಹುದು ಅಂತ. ಈಗಾಗಲೇ ಮಂಡ್ಯ ಭಾಗದಲ್ಲಿ 83% ಮಳೆಯ ಕೊರತೆ ಉಂಟಾಗಿದೆ. ಹೋದ ವರ್ಷ ಇಷ್ಟೊತ್ತಿಗಾಗಲೇ ಪ್ರತಿ ಜಲಾಶಯಗಳು ಕೂಡ ತುಂಬಿ ತುಳುಕ್ತಾ ಇದ್ವು. ತಮಿಳುನಾಡೇನು ಕೇಳ್ತಾ ಇತ್ತು 177 TMC ನೀರು ಕೊಡಬೇಕು ವರ್ಷಕ್ಕೆ ಅಂತ. ನಾವು ಅದಕ್ಕಿಂತ ಡಬಲ್ ಕೊಟ್ಟಿದ್ವಿ. ಈ ಸಲ ಅವ್ರು ಕೇಳಿದ್ದು ಕೊಡೋದಕ್ಕಾಗ್ತಾ ಇಲ್ಲ.